ಸರ್ ನೋಡಿ, ಇದು ಈ ರಸ್ತೆಗೆ ಬಂದಿರುವಂಥ ಜಾಗ 6 ಚಿಲ್ಲರೆ. ಇದು ಮಳವಳ್ಳಿಗೆ ನಿಯರ್ ಹತ್ರ ಇರುವಂಥ ಜಾಗ. ಮಳವಳ್ಳಿ ತಳಕಡ್ಗೆ ಹೋಗೋಂಥ ರಸ್ತೆ ಇದು. ಮಳವಳ್ಳಿ ಟೌನಿಂದ 5ರಿಂದ 6 ಕಿಲೋಮೀಟ್ರು, IB ಸರ್ಕಲಿಂದ 5, ಟೌನಿಂದ 6, ಕೊಳ್ಳೇಗಾಲ ಮಳವಳ್ಳಿ ಟ್ಯೂನೆಟ್ ಹೈವೇ ರೋಡಿಂದ ಒಳಗಡೆಗೆ 1.5-2 ಕಿಲೋಮೀಟ್ರು ಆ ರಸ್ತೆಯಿಂದ. ಇದೇ ರಸ್ತೆ ನೋಡಿ, ಇದು ದೊಡ್ಡ ರಸ್ತೆ. ಇದು ಲ್ಯಾಂಡ್ ಕಡೆ ತೋರಿಸ್ತಿದೆ ನೋಡಿ. 6 ಚಿಲ್ಲರೆ ಬಂದಿರುವಂಥ ಜಾಗ ಇದು. ಒಳ್ಳೆ ಜಾಗ ಅಂತೂ ಸೂಪರಾಗಿದೆ, ಜಿನ್ನಿನ ಜಾಗ. ಇವರೆಲ್ಲ ಫುಲ್ ಜಂಗಲ್ ಬೆಳ್ಕೊಂಡಿತ್ತು, ಎಲ್ಲ ಕಿತ್ತು ಕ್ಲೀನ್ ಮಾಡಿದ್ದಾರೆ. ಜಾಗ ಅಂತೂ ಒಳ್ಳೆ ವಾಸ್ತುಕ್ಕೋಸ್ಕರನೇ ಇದೆ. ಬೆಂಗಳೂರಿಗೆ ಕರೆಕ್ಟಾಗಿ 100 ಕಿಲೋಮೀಟ್ರ್ ಲ್ಯಾಂಡ್ ಇದು. ಎಲ್ಲ ಹದ್ದುಬಸ್ತಲ್ಲಿ ಪಿಕಪ್ ಮಾಡಿ ಹದ್ದುಬಸ್ತೆಲ್ಲ ಆಗಿ ಜಾಗನೆಲ್ಲ ಕ್ಲೀನ್ ಮಾಡಿದ್ದಾರೆ. ಇದು 2 ಕೈ 3 ಕೈ ಚೇಂಜ್ ಆಗೈತೆ. 100% ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ ಓನರು. ಇವ್ರು ಪರ್ಚೇಸ್ ಮಾಡಿದ್ಮೇಲೆ ಜಾಗನೆಲ್ಲ ಕಿತ್ತು ಕ್ಲೀನ್ ಮಾಡಿದ್ದಾರೆ, ಮುಳ್ಳೆಲ್ಲ ಕೀಳಿಸಿ. ಮಣ್ಣಂತೂ ನೋಡಿ ಸೂಪರ್ ಆಗೈತೆ. ಇದ್ರೊಳಗಡೆ ಹನಿ ನೀರಾವರಿದು ಪೈಪ್ಲೈನ್ ಎಲ್ಲ ಆಗೈತೆ ಗೌರ್ಮೆಂಟ್ ಸರ್ಕಾರದಿಂದ. ಟೋಟಲು 63 ಹಳ್ಳಿಗೆ ನೀರು ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಳಗಡೆಲ್ಲ ಪೈಪ್ಲೈನ್ ಆಗೈತೆ. ಇದು ಬೆಂಗಳೂರಿಗೆ ನಿಯರ್ ಹತ್ರ ಇರುವಂಥ ಜಾಗ, ಮಧ್ಯ ಸೆಂಟ್ರ್ ಇದು ಮಳವಳ್ಳಿ. ಮಣ್ಣಂತೆಲ್ಲ ರೆಡ್ ಸಾಯಲು ತೋಟ ಮಾಡ್ಕೊಂಡು ಒಂದು ಮನೆ ಮಾಡ್ಕಿರೋರ್ಗಂತ ಸೂಪರಾಗಿದೆ ಇದು ನೋಡಿ. ಮಳವಳ್ಳಿಗೆ ನಿಯರ್ ಹತ್ರ ಇದೆ. ಮಳವಳ್ಳಿ ತಳಕಾಡು ಆ ರಸ್ತೆಗೆ ಹೋಗುವಂಥ ಜಾಗ ಇದು. ಜಾಗ ಅಂತೂ ಒಳ್ಳೆ ವಾಸ್ತುಕ್ಕೋಸ್ಕರನೇ ಇದೆ. ಆಮೇಲೆ ವಾಟ್ರ್ ಬೆಲ್ಟ್ ಚೆನ್ನಾಗಿದೆ ಇಲ್ಲಿ. ಕುಬೇರ್ ಮೂಲ ಲೈಟ್ ಇದೆ, ವಾಸ್ತುಕ್ಕೋಸ್ಕರ ಕೆಳಗಡೆ ಡೌನಿಸನ್ ಮೂಲೆ ತುಂಬ ಚೆನ್ನಾಗಿದೆ ಜಾಗ. ತೋಟ ಮಾಡ್ಕೊ ಫಾರ್ಮ್ ಹೌಸ್ ಮಾಡೋರ್ಗಿರಂತೂ ಸೂಪರ್ ಜಾಗ. ತೆಂಗು, ಬಾಳೆ, ಅಡಿಕೆ, ಕಬ್ಬು, ತರಕಾರಿ ಯಾವ್ದು ಬೇಕಾದ್ರೂ ಬೆಳಿಬೋದು. ಇಲ್ಲಿ ಕೂತ್ಕೊಂಡ್ರೆ ಇನ್ನೂ ಒಂದು 5-10 ಎಕರೆ ಜಾಗ ಬೇಕಾದ್ರೂ ಮಾಡ್ಬೋದು. ಇವರು ಕುಂಟೆ 7,10,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಜನರಲ್ಲು ಲೀಗಲ್ ಡಾಕ್ಯುಮೆಂಟು 2 ಕೈ ಚೇಂಜ್ ಆಗೈತೆ, 2-3 ಕೈ ಚೇಂಜ್ ಆಗೈತೆ. ಇದು ಲೈನಲ್ಲಿ ಹತ್ತಿರದಲ್ಲಿ ಐತೆ. ಮಣ್ಣಂತೂ ನೋಡಿ ಎಲ್ಲ ರೆಡ್ ಸಾಯಿಲ್ ಇದೆ ಮಣ್ಣು. ಕುಂಟೆ 7,10,000 ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಆಗ್ಬೋದು, ನೆಗೋಷಿಯಬಲ್ ಆಗ್ಬೋದು. ಮೈಸೂರಿಗೆ 50 ಕಿಲೋಮೀಟ್ರು, ಬೆಂಗಳೂರಿಗೆ 100 ಕಿಲೋಮೀಟ್ರು, ಕೊಳ್ಳೇಗಾಲ 30 ಕಿಲೋಮೀಟ್ರು, ಮಳವಳ್ಳಿ ಕೊಳ್ಳೇಗಾಲ ಹೈವೇ ರೋಡಿಂದ ಒಳಗಡೆಗೆ 1-1.5-2 ಕಿಲೋಮೀಟ್ರ್ ಒಳಗಡೆ. ತಳಕಾಡು ಮಳವಳ್ಳಿ ಹೋಗೋ ರಸ್ತೆ, ಆ ರಸ್ತೆಗೆ ಅಟ್ಯಾಚ್ ಆಗಿರುವಂಥ ಜಾಗ 6 ಚಿಲ್ಲರೆ.